ಇದು ರಾಜ್ಯ ಸರ್ಕಾರ ಹಾಗೆ ಪೊಲೀಸ್ ಇಲಾಖೆ ನೋಡಲೇಬೇಕಾದ ಸುದ್ದಿ. ಬಾಂಗ್ಲಾದೇಶಿ ನುಸುಳುಕೋರರು ಕರ್ನಾಟಕದಲ್ಲಿ ನೆಲೆಸೋಕೆ ಎಂತೆಂಥ ಷಡ್ಯಂತ್ರ ಮಾಡಿದ್ದಾರೆ, ಅದರ ಕಂಪ್ಲೀಟ್ ರಿಪೋರ್ಟ್ ನಿಮ್ಮ ಮುಂದೆ. ನಮ್ಮ ಕರುನಾಡಿಗೆ ಕಾದಿದ್ಯ ಮಹಾ ಅಪಾಯ. ಬಾಂಗ್ಲಾದೇಶಿ ಪ್ರಜೆಗಳಿಗೆ ಸಲೀಸಾಗಿ ಸಿಗ್ತಾ ಇದೆ ಆಧಾರ್. ಕರುನಾಡಲ್ಲಿ ಬಾಂಗ್ಲಾದೇಶ ನುಸುಳುಕೋರರ ಹಾವಳಿ ಹೆಚ್ಚಾಗಿದೆ. ಬೆಂಗಳೂರು, ಚಿತ್ರದುರ್ಗ ಹೀಗೆ ಅನೇಕ ಜಿಲ್ಲೆಗಳಲ್ಲಿ ಈ ಬಾಂಗ್ಲಾದೇಶಿ ಪ್ರಜೆಗಳು ಯಾರ ಭಯವಿಲ್ಲದೆ ನೆಲೆಸಿದ್ದಾರೆ. ಈಗ ಕರ್ನಾಟಕಕ್ಕೆ ಅಪಾಯ ತಂದೊಡ್ಡುವಂತಹ ಶಾಕಿಂಗ್ ಸುದ್ದಿಯನ್ನ ಪೊಲೀಸರು ನೀಡಿದ್ದಾರೆ. ಬೆಂಗಳೂರಿನಲ್ಲಿ ಈ ಬಾಂಗ್ಲಾದೇಶಿ ಪ್ರಜೆಗಳಿಗೆ ಸುಲಭವಾಗಿ ಫೇಕ್ ಆಧಾರ್ ಐಡಿ ಕಾರ್ಡ್ ಸಿಗ್ತಾ ಇದೆಯಂತೆ. ರಾಜ್ಯದ ಭದ್ರತೆಗೆ ಸಮಸ್ಯೆ ತರ್ತಾ ಇವೆ ಸೈಬರ್ ಸೆಂಟರ್. ದಾಳಿ ವೇಳೆ ಹಲವಾರು ಆಧಾರ್ ಕಾರ್ಡ್ಗಳು ಪತ್ತೆ. ಆನೇಕಲ್ನ ಸೂರ್ಯ ಸಿಟಿ ಪೊಲೀಸರು ಕೆಲ ಸೈಬರ್ ಸೆಂಟರ್ಗಳ ಮೇಲೆ ರೇಡ್ ಮಾಡಿದ್ದಾರೆ. ಈ ವೇಳೆ ದುಡ್ಡಿಗಾಗಿ ಬಾಂಗ್ಲಾದೇಶ ಪ್ರಜೆಗಳಿಗೆ ನಕಲಿ ಐಡಿ ಮಾಡಿಕೊಡ್ತಾ ಇದ್ದ ಅಸಾಮಿ ಸಿಕ್ಕಿಬಿದ್ದಿದ್ದಾನೆ. ಅರ್ನಬ್ ಮಂಡಲ್ ಎಂಬಾತ ನಕಲಿ ದಾಖಲೆಗಳನ್ನ ಸೃಷ್ಟಿಸಿ ಆಧಾರ್ ಕಾರ್ಡ್ ಮಾಡಿಕೊಡ್ತಾ ಇದ್ನಂತೆ. 6,000 ರೂಪಾಯಿನ ದುಡ್ಡಿಸ್ಕೊಂಡು ಆ ಅರ್ನಬ್ ಮಂಡೋಲನ ಅಂತ ಏನಿದ್ದಾನೆ, ಈತ ಬರೀ ಫೇಕ್ ಡಾಕ್ಯುಮೆಂಟ್ಗಳನ್ನು ಮಾಡಿಕೊಡ್ತಾನೆ. 6,000 ರೂಪಾಯಿ ಕೊಟ್ಟರೆ ಸಾಕು, ಅವರಿಗೆ ಆಧಾರ್ ಕಾರ್ಡ್ ಲೋಕಲ್ ಅಡ್ರೆಸ್ನಲ್ಲಿ ಆತನೇ ಕ್ರಿಯೇಟ್ ಮಾಡಿಬಿಟ್ಟು ಆಧಾರ್ ಕಾರ್ಡ್ ಆಗಿರ್ಬೋದು, ಮತ್ತು ಗುರುತಿನ ಚೀಟಿ ಆಗಿರ್ಬೋದು, ಜೊತೆಗೆ ಬೇರೆ ಬೇರೆ ರೀತಿಯಾದಂಥ ಡಾಕ್ಯುಮೆಂಟ್ಗಳನ್ನು ದುಡ್ಡಿನ ಆಸೆಗಾಗಿ ಮಾಡಿಕೊಡ್ತಿದ್ದ ಅನ್ನುವಂಥದ್ದು ಗೊತ್ತಾಗಿದೆ. ಈತನ ಕೈಗೆ ಕೇವಲ 6,000 ರೂಪಾಯಿ ಕೊಟ್ರೆ ಸಾಕು, ಲೋಕಲ್ ಅಡ್ರೆಸ್ ಇರುವ ಆಧಾರ್ ಕಾರ್ಡ್ ರೆಡಿ ಮಾಡಿಕೊಡ್ತಾ ಇದ್ನಂತೆ. ಸದ್ಯ ಪೊಲೀಸರು ಆರೋಪಿಯನ್ನ ಬಂಧಿಸಿ ಹೆಚ್ಚಿನ ವಿಚಾರಣೆ ನಡೆಸುತ್ತಿದ್ದಾರೆ. ಈ ರೀತಿಯಾಗಿ ಫೇಕ್ ಡಾಕ್ಯುಮೆಂಟ್ಗಳನ್ನು ಮಾಡಿಕೊಡ್ತಿದ್ದಂಥ ಆರೋಪಿಯನ್ನು ಸದ್ಯ ಸೂರ್ಯನಗರ ಪೊಲೀಸರು ಬಂಧಿಸಿ ಆತನನ್ನು ಜೈಲಿಗೆ ಕಟ್ಟುವಂಥ ಕೆಲಸವನ್ನು ಮಾಡಿದ್ದಾರೆ. ಆತನಿಂದ ವಶಪಡೆದಿರುವಂಥ ಒಂದಷ್ಟು ಫೇಕ್ ಡಾಕ್ಯುಮೆಂಟ್ಗಳಾಗಿರ್ಬೋದು, ಜೊತೆಗೆ ಯಾರ್ಯಾರಿಗೆ ಈತ ಮಾಡಿಕೊಟ್ಟಿದ್ದಾನೆ ಅವರನ್ನು ಕಾಂಟ್ಯಾಕ್ಟ್ ಮಾಡಿ ಅವರನ್ನು ಕೂಡ ವಿಚಾರಣೆ ಮಾಡುವಂಥ ಕೆಲಸಕ್ಕೆ ಪೊಲೀಸರು ಮುಂದಾಗಿದ್ದಾರೆ. ವಿಡಿಯೋ ಜರ್ನಲಿಸ್ಟ್ ಮಧು ಜೊತೆ ಮಾದೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಈ ರೀತಿಯ ನಕಲಿ ಆಧಾರ್ ಕಾರ್ಡ್ಗಳಿಂದ ರಾಜ್ಯದ ಸೆಕ್ಯುರಿಟಿಗೆ ದೊಡ್ಡ ಅಪಾಯವಾಗ್ತಾ ಇದ್ದು, ಈ ಬಗ್ಗೆ ಸರ್ಕಾರ ಕಠಿಣ ಕ್ರಮ ಕೈಗೊಳ್ಳಬೇಕಾಗಿದೆ. ಮಾದೇಶ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಸ್ಯಾಂಡಲ್ವುಡ್ ಕ್ವೀನ್ ರಮ್ಯಾಗೆ ಇವತ್ತು ಹುಟ್ಟುಹಬ್ಬದ ಸಂಭ್ರಮ. ಇದೇ ವೇಳೆ ಅಭಿಮಾನಿಯೊಬ್ಬ ಸ್ಪೆಷಲ್ ಆಗಿ ರಮ್ಯಾಗೆ ವಿಶ್ ಮಾಡಿದ್ದಾನೆ. ಯಾವ ರೀತಿ ವಿಶ್ ಇದೆ ನೀವೇ ನೋಡಿ. ಹಬ್ಬದ ಸಂಭ್ರಮದಲ್ಲಿ ಮೋಹಕ ತಾರೆ ರಮ್ಯಾ. ಹಸೆಮಣೆ ಏರಲು ಸಜ್ಜಾದ್ರ ಸ್ಯಾಂಡಲ್ವುಡ್ ಕ್ವೀನ್. ಸ್ಯಾಂಡಲ್ವುಡ್ ಸುಂದ್ರಿಗೆ ಪ್ರಪೋಸ್ ಮಾಡಿದ್ಯಾರು? ಚಂದನವನದ ಚಂದುಳ್ಳಿ ಚೆಲುವೆ, ಮೋಹಕ ತಾರೆ, ಪಡ್ಡೆ ಹುಡುಗರ ಪಾಲಿನ ಹಾಟ್ ಫೇವರೇಟ್ ನಟಿ ರಮ್ಯಾ. ಗಂಧದ ಗುಡಿಗೆ ಎಷ್ಟೇ ಗ್ಲಾಮರ್ ಬ್ಯೂಟಿಗಳು ಬಂದರೂ ಕೂಡ ಸ್ಯಾಂಡಲ್ವುಡ್ ಪದ್ಮಾವತಿಗಿರುವ ಬೇಡಿಕೆ ಇವತ್ತಿಗೂ ಕಡಿಮೆ ಆಗಿಲ್ಲ. ಇವತ್ತು 42ನೇ ವಸಂತಕ್ಕೆ ಕಾಲಿಟ್ಟ ರಮ್ಯಾಗೆ ಹುಡುಗನೊಬ್ಬ ಸೋಷಿಯಲ್ ಮೀಡಿಯಾದಲ್ಲಿ ಶುಭ ಕೋರಿ ಐ ಲವ್ ಯು ದಿವು ಅಂತ ಪೋಸ್ಟ್ ಹಾಕಿದ್ದು ಸಖತ್ ವೈರಲ್ ಆಗ್ತಾ ಇದೆ. ಸ್ಯಾಂಡಲ್ವುಡ್ ಕ್ವೀನ್ ಶೀಘ್ರದಲ್ಲೇ ಹಸೆಮಣೆ ಏರುವ ಮುನ್ಸೂಚನೆ ಕೊಟ್ರ ಅನ್ನೋ ಡೌಟ್ ಶುರುವಾಗಿದೆ. ಮದುವೆಯಿಂದಾಗ್ಲಿಲ್ಲ ಜಾಣತನದ ಉತ್ತರ ಕೊಟ್ಟು ಜಾರಿಕೊಳ್ತಾ ಇದ್ದ ಸ್ಯಾಂಡಲ್ವುಡ್ ಸುಂದ್ರಿಗೆ ಇನ್ಸ್ಟಾದಲ್ಲಿ ಪೋಸ್ಟ್ ಹಾಕಿ ಪ್ರಪೋಸ್ ಮಾಡಿದ್ಯಾರು ಅನ್ನೋದು ರಮ್ಯಾ ಅವರೇ ಹೇಳಬೇಕಾಗಿದೆ. ರೋಜಾ ಮನುಪಾಟೀಲ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಇದು ರಾಜ್ಯ ಸರ್ಕಾರ ಹಾಗೆ ಪೊಲೀಸ್ ಇಲಾಖೆ ನೋಡಲೇಬೇಕಾದ ಸುದ್ದಿ. ಬಾಂಗ್ಲಾದೇಶಿ ನುಸುಳುಕೋರರು ಕರ್ನಾಟಕದಲ್ಲಿ ನೆಲೆಸೋಕೆ ಎಂತೆಂಥ ಷಡ್ಯಂತ್ರ ಮಾಡಿದ್ದಾರೆ, ಅದರ ಕಂಪ್ಲೀಟ್ ರಿಪೋರ್ಟ್ ನಿಮ್ಮ ಮುಂದೆ. ನಮ್ಮ ಕರುನಾಡಿಗೆ ಕಾದಿದ್ಯ ಮಹಾ ಅಪಾಯ. ಬಾಂಗ್ಲಾದೇಶಿ ಪ್ರಜೆಗಳಿಗೆ ಸಲೀಸಾಗಿ ಸಿಗ್ತಾ ಇದೆ ಆಧಾರ್.
ಕರುನಾಡಲ್ಲಿ ಬಾಂಗ್ಲಾದೇಶ ನುಸುಳುಕೋರರ ಹಾವಳಿ ಹೆಚ್ಚಾಗಿದೆ. ಬೆಂಗಳೂರು, ಚಿತ್ರದುರ್ಗ ಹೀಗೆ ಅನೇಕ ಜಿಲ್ಲೆಗಳಲ್ಲಿ ಈ ಬಾಂಗ್ಲಾದೇಶಿ ಪ್ರಜೆಗಳು ಯಾರ ಭಯವಿಲ್ಲದೆ ನೆಲೆಸಿದ್ದಾರೆ. ಈಗ ಕರ್ನಾಟಕಕ್ಕೆ ಅಪಾಯ ತಂದೊಡ್ಡುವಂತಹ ಶಾಕಿಂಗ್ ಸುದ್ದಿಯನ್ನ ಪೊಲೀಸರು ನೀಡಿದ್ದಾರೆ. ಬೆಂಗಳೂರಿನಲ್ಲಿ ಈ ಬಾಂಗ್ಲಾದೇಶಿ ಪ್ರಜೆಗಳಿಗೆ ಸುಲಭವಾಗಿ ಫೇಕ್ ಆಧಾರ್ ಐಡಿ ಕಾರ್ಡ್ ಸಿಗ್ತಾ ಇದೆಯಂತೆ. ರಾಜ್ಯದ ಭದ್ರತೆಗೆ ಸಮಸ್ಯೆ ತರ್ತಾ ಇವೆ ಸೈಬರ್ ಸೆಂಟರ್. ದಾಳಿ ವೇಳೆ ಹಲವಾರು ಆಧಾರ್ ಕಾರ್ಡ್ಗಳು ಪತ್ತೆ. ಆನೇಕಲ್ನ ಸೂರ್ಯ ಸಿಟಿ ಪೊಲೀಸರು ಕೆಲ ಸೈಬರ್ ಸೆಂಟರ್ಗಳ ಮೇಲೆ ರೇಡ್ ಮಾಡಿದ್ದಾರೆ. ಈ ವೇಳೆ ದುಡ್ಡಿಗಾಗಿ ಬಾಂಗ್ಲಾದೇಶ ಪ್ರಜೆಗಳಿಗೆ ನಕಲಿ ಐಡಿ ಮಾಡಿಕೊಡ್ತಾ ಇದ್ದ ಅಸಾಮಿ ಸಿಕ್ಕಿಬಿದ್ದಿದ್ದಾನೆ. ಅರ್ನಬ್ ಮಂಡಲ್ ಎಂಬಾತ ನಕಲಿ ದಾಖಲೆಗಳನ್ನ ಸೃಷ್ಟಿಸಿ ಆಧಾರ್ ಕಾರ್ಡ್ ಮಾಡಿಕೊಡ್ತಾ ಇದ್ನಂತೆ. 6,000 ರೂಪಾಯಿನ ದುಡ್ಡಿಸ್ಕೊಂಡು ಆ ಅರ್ನಬ್ ಮಂಡೋಲನ ಅಂತ ಏನಿದ್ದಾನೆ ಈತ ಬರೀ ಫೇಕ್ ಡಾಕ್ಯುಮೆಂಟ್ಗಳನ್ನು ಮಾಡಿಕೊಡ್ತಾನೆ. 6,000 ರೂಪಾಯಿ ಕೊಟ್ಟರೆ ಸಾಕು ಅವರಿಗೆ ಆಧಾರ್ ಕಾರ್ಡ್ ಲೋಕಲ್ ಅಡ್ರೆಸ್ನಲ್ಲಿ ಆತನೇ ಕ್ರಿಯೇಟ್ ಮಾಡಿಬಿಟ್ಟು ಆಧಾರ್ ಕಾರ್ಡ್ ಆಗಿರ್ಬೋದು ಮತ್ತು ಗುರುತಿನ ಚೀಟಿ ಆಗಿರ್ಬೋದು ಜೊತೆಗೆ ಬೇರೆ ಬೇರೆ ರೀತಿಯಾದಂಥ ಡಾಕ್ಯುಮೆಂಟ್ಗಳನ್ನು ದುಡ್ಡಿನ ಆಸೆಗಾಗಿ ಮಾಡಿಕೊಡ್ತಿದ್ದ ಅನ್ನುವಂಥದ್ದು ಗೊತ್ತಾಗಿದೆ. ಈತನ ಕೈಗೆ ಕೇವಲ 6,000 ರೂಪಾಯಿ ಕೊಟ್ರೆ ಸಾಕು ಲೋಕಲ್ ಅಡ್ರೆಸ್ ಇರುವ ಆಧಾರ್ ಕಾರ್ಡ್ ರೆಡಿ ಮಾಡಿಕೊಡ್ತಾ ಇದ್ನಂತೆ. ಸದ್ಯ ಪೊಲೀಸರು ಆರೋಪಿಯನ್ನ ಬಂಧಿಸಿ ಹೆಚ್ಚಿನ ವಿಚಾರಣೆ ನಡೆಸುತ್ತಿದ್ದಾರೆ. ಈ ರೀತಿಯಾಗಿ ಫೇಕ್ ಡಾಕ್ಯುಮೆಂಟ್ಗಳನ್ನು ಮಾಡಿಕೊಡ್ತಿದ್ದಂಥ ಆರೋಪಿಯನ್ನು ಸದ್ಯ ಸೂರ್ಯನಗರ ಪೊಲೀಸರು ಬಂಧಿಸಿ ಆತನನ್ನು ಜೈಲಿಗೆ ಕಟ್ಟುವಂಥ ಕೆಲಸನ ಮಾಡಿದ್ದಾರೆ. ಆತನಿಂದ ವಶಪಡೆದಿರುವಂಥ ಒಂದಷ್ಟು ಫೇಕ್ ಡಾಕ್ಯುಮೆಂಟ್ಗಳಾಗಿರ್ಬೋದು ಜೊತೆಗೆ ಯಾರ್ಯಾರಿಗೆ ಈತ ಮಾಡಿಕೊಟ್ಟಿದ್ದಾನೆ ಅವರನ್ನು ಕಾಂಟ್ಯಾಕ್ಟ್ ಮಾಡಿ ಅವರನ್ನು ಕೂಡ ವಿಚಾರಣೆ ಮಾಡುವಂಥ ಕೆಲಸಕ್ಕೆ ಪೊಲೀಸರು ಮುಂದಾಗಿದ್ದಾರೆ. ವಿಡಿಯೋ ಜರ್ನಲಿಸ್ಟ್ ಮಧು ಜೊತೆ ಮಾದೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಈ ರೀತಿಯ ನಕಲಿ ಆಧಾರ್ ಕಾರ್ಡ್ಗಳಿಂದ ರಾಜ್ಯದ ಸೆಕ್ಯುರಿಟಿಗೆ ದೊಡ್ಡ ಅಪಾಯವಾಗ್ತಾ ಇದ್ದು, ಈ ಬಗ್ಗೆ ಸರ್ಕಾರ ಕಠಿಣ ಕ್ರಮ ಕೈಗೊಳ್ಳಬೇಕಾಗಿದೆ. ಮಾದೇಶ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಸ್ಯಾಂಡಲ್ವುಡ್ ಕ್ವೀನ್ ರಮ್ಯಾಗೆ ಇವತ್ತು ಹುಟ್ಟುಹಬ್ಬದ ಸಂಭ್ರಮ. ಇದೇ ವೇಳೆ ಅಭಿಮಾನಿಯೊಬ್ಬ ಸ್ಪೆಷಲ್ ಆಗಿ ರಮ್ಯಾಗೆ ವಿಶ್ ಮಾಡಿದ್ದಾನೆ. ಯಾವ ರೀತಿ ವಿಶ್ ಇದೆ ನೀವೇ ನೋಡಿ. ಹಬ್ಬದ ಸಂಭ್ರಮದಲ್ಲಿ ಮೋಹಕ ತಾರೆ ರಮ್ಯಾ. ಹಸೆಮಣೆ ಏರಲು ಸಜ್ಜಾದ್ರ ಸ್ಯಾಂಡಲ್ವುಡ್ ಕ್ವೀನ್. ಸ್ಯಾಂಡಲ್ವುಡ್ ಸುಂದ್ರಿಗೆ ಪ್ರಪೋಸ್ ಮಾಡಿದ್ಯಾರು? ಚಂದನವನದ ಚಂದುಳ್ಳಿ ಚೆಲುವೆ, ಮೋಹಕ ತಾರೆ, ಪಡ್ಡೆ ಹುಡುಗರ ಪಾಲಿನ ಹಾಟ್ ಫೇವರೇಟ್ ನಟಿ ರಮ್ಯಾ. ಗಂಧದ ಗುಡಿಗೆ ಎಷ್ಟೇ ಗ್ಲಾಮರ್ ಬ್ಯೂಟಿಗಳು ಬಂದರೂ ಕೂಡ ಸ್ಯಾಂಡಲ್ವುಡ್ ಪದ್ಮಾವತಿಗಿರುವ ಬೇಡಿಕೆ ಇವತ್ತಿಗೂ ಕಡಿಮೆ ಆಗಿಲ್ಲ. ಇವತ್ತು 42ನೇ ವಸಂತಕ್ಕೆ ಕಾಲಿಟ್ಟ ರಮ್ಯಾಗೆ ಹುಡುಗನೊಬ್ಬ ಸೋಷಿಯಲ್ ಮೀಡಿಯಾದಲ್ಲಿ ಶುಭ ಕೋರಿ ಐ ಲವ್ ಯು ದಿವು ಅಂತ ಪೋಸ್ಟ್ ಹಾಕಿದ್ದು ಸಖತ್ ವೈರಲ್ ಆಗ್ತಾ ಇದೆ. ಸ್ಯಾಂಡಲ್ವುಡ್ ಕ್ವೀನ್ ಶೀಘ್ರದಲ್ಲೇ ಹಸೆಮಣೆ ಏರೋ ಮುನ್ಸೂಚನೆ ಕೊಟ್ರ ಅನ್ನೋ ಡೌಟ್ ಶುರುವಾಗಿದೆ. ಮದುವೆಯಿಂದಾಗ್ಲಿಲ್ಲ ಜಾಣತನದ ಉತ್ತರ ಕೊಟ್ಟು ಜಾರಿಕೊಳ್ತಾ ಇದ್ದ ಸ್ಯಾಂಡಲ್ವುಡ್ ಸುಂದ್ರಿಗೆ ಇನ್ಸ್ಟಾದಲ್ಲಿ ಪೋಸ್ಟ್ ಹಾಕಿ ಪ್ರಪೋಸ್ ಮಾಡಿದ್ಯಾರು ಅನ್ನೋದು ರಮ್ಯಾ ಅವರೇ ಹೇಳಬೇಕಾಗಿದೆ. ರೋಜಾ ಮನು ಪಾಟೀಲ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.